ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾವು ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವಲ್ಪ ಬೇರೆ ಸ್ಟೈಲ್ನಲ್ಲಿ ಮಾಡೋ ಒಂದು ಸೂಪರ್ ಟೇಸ್ಟಿ ಬ್ರೇಕ್ಫಾಸ್ಟ್ ಬನ್ಸಿ ರವೆ ಬಟಾಣಿ ಉಪ್ಪಿಟ್ಟು ಬೇಗ ಆಗೋದು ಮನೆಯಲ್ಲೇ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಗ್ಯಾಸ್ ಮೇಲೆ ಬಾಣಲಿ ಇಡಿ. ಮೊದಲು ರವೆನ ಹುರ್ಕೊಳ್ಳೋಣ. ರವೆನ ಅಳತೆ ನಿಮ್ಗೆ ಎಷ್ಟು ಜನಕ್ಕೆ ಅವಶ್ಯಕತೆ ಇದೆ ಅಷ್ಟು ರವೆ ತಗೊಳ್ಳಿ. 2 ಸ್ಪೂನ್ ಎಣ್ಣೆ ಹಾಕಿ. ರವೆ ರೋಸ್ಟ್ ಮಾಡೋದು ತುಂಬ ಮುಖ್ಯ. ಚಿನ್ನದ ಬಣ್ಣಕ್ಕೆ ರೋಸ್ಟ್ ಮಾಡಿದರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ, ಸ್ಟಿಕ್ಕಿ ಆಗೋದಿಲ್ಲ. ಚಿನ್ನದ ಬಣ್ಣಕ್ಕೆ ಬಂದಮೇಲೆ ನೀವು ಅದನ್ನು ಒಂದು ತಟ್ಟೆಗೆ ಬಗ್ಗಿಸ್ಕೊಳ್ಳಿ ಹುರಿದಿರೋ ರವೆನ. ಮೊದಲಿಗೆ ಒಂದು ಪ್ಯಾನ್ ತೆಗೆದುಕೊಂಡು ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ನೀವು ಅದನ್ನು ಫ್ರೈ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಆ ಒಗ್ಗರಣೆಗೆ ನೀವು ಆ್ಯಡ್ ಮಾಡಬೇಕು. ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಬಾಡಿಸ್ಬೇಕು ಲೋ ಫ್ಲೇಮಲ್ಲಿ. ಈ ಹಂತದಲ್ಲೇ ಮನೆಯಲ್ಲಿ ಒಂದು ಘಮ ಅಂತ ಸ್ಮೆಲ್ ಬರುತ್ತೆ. ಅದೇ ಟೈಮಲ್ಲಿ ನೀವು ಫ್ರೋಝನ್ ಬಟಾಣಿ ಇಲ್ಲ ಅಂದರೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅಳತೆ ತಕ್ಕಂಗೆ ನೀರು. 1 ಲೋಟ ರವೆಗೆ 2.5 ಲೋಟ ನೀರು ಹಾಕಬೇಕು ಬನ್ಸಿ ರವೆಗೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಆಮೇಲೆ ಫ್ಲೇಮ್ನ ಸ್ವಲ್ಪ ಹೈ ಮಾಡಿ ನೀರು ಕುದೀತಾ ಇರೋ ಟೈಮಲ್ಲಿ ನೀವು ಹುರಿದಿಟ್ಕೊಂಡಿರೋ ಅಂಥ ರವೆನ ಸ್ವಲ್ಪನೇ ನೀರಿಗೆ ಬಿಡ್ತಾ ಬರಬೇಕು. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಏನಕ್ಕೆ ಅಂದರೆ ಗಂಟು ಆಗಿಬಿಡುತ್ತೆ. ಆ ಕಾರಣದಿಂದ ಸ್ವಲ್ಪ ಸ್ಲೋಲಿ ರವೆನ ಬಿಟ್ಟು ನೀವು ಗಂಟು ಇಲ್ಲದೆ ಇರೋ ಥರ ಮಿಶ್ರಣ ಮಾಡಬೇಕು. ಹಚ್ಚಿಟ್ಟಿರೋಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. 2-3 ನಿಮಿಷ ಅದೇ ಥರ ಮಿಕ್ಸ್ ಮಾಡಿ ಆಮೇಲೆ ಸಿಮ್ಮರ್ನ ಲೋ ಮಾಡಿ ತಟ್ಟೆನ ಮುಚ್ಚಿಟ್ಬಿಟ್ಟು 2.5 ನಿಮಿಷ ಅದನ್ನು ಬೇಯೋಕ್ಕೆ ಬಿಡಿ. ಆವಾಗ ಉಪ್ಪಿಟ್ಟು ನೀರೇನೇನು ಎಕ್ಸ್ಟ್ರಾ ಇರುತ್ತೆ ಅದು ರವೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇದಾದಮೇಲೆ ಮುಚ್ಚಿಟ್ಟಿರೋ ತಟ್ಟೆನ ಓಪನ್ ಮಾಡಿದ್ರೆ ಬಿಸಿ ಬನ್ಸಿ ರವೆ ಮತ್ತು ಬಟಾಣಿ ಉಪ್ಪಿಟ್ಟು ರೆಡಿ. ನೋಡಿ ತುಂಬ ಚೆನ್ನಾಗಿ ಪಫ್ ಆಗಿದೆ. ಇದನ್ನು ನಿಂಬೆ ರಸ ಒಂದು ಸ್ವಲ್ಪ ಸ್ಕ್ವೀಸ್ ಮಾಡಿಕೊಂಡು ತಿಂದರೆ ಇನ್ನಷ್ಟು ಟೇಸ್ಟು. ಬನ್ಸಿ ರವೆ ಬಟಾಣಿ ಉಪ್ಪಿಟ್ಟು ಕ್ವಿಕ್ ಟೇಸ್ಟಿ ಟ್ರೈ ಮಾಡಿ. ಕಮೆಂಟ್ನಲ್ಲಿ ಹೇಗಿತ್ತು ಅಂತ ಹೇಳಿ. ನಮಸ್ಕಾರ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.